ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ನಾವು ಬಾಗಲಕೋಟೆಯಲ್ಲಿ ಹೋರಾಟಗಾರ ಆಗಿರುವಂತಹ ಯಲ್ಲಪ್ಪ ಹೆಗಡೆ ಅವರ ಜೊತೆ ಇದ್ದೇವೆ. ಯಲ್ಲಪ್ಪ ಹೆಗಡೆ ಅವರು ಅನೇಕ ಹೋರಾಟಗಳಲ್ಲಿ ಮುಂಚೂಣಿಯಾಗಿ ಕೆಲಸವನ್ನು ಮಾಡುವಂಥವ್ರು. ಯಾವುದೇ ಒಂದು ಹೋರಾಟವನ್ನು ಕೈಗೆತ್ಕೊಂಡ್ರೆ ಅದು ಎಂಡ್ ಆಗುವವರೆಗೂ, ಅಂದರೆ ಒಂದು ಕನ್ಕ್ಲೂಷನ್ ಬರುವವರೆಗೂ ಆ ಹೋರಾಟವನ್ನು ಬಿಡುವಂತಹ ಜಾಯಮಾನದವರು ತಾವು ಅಲ್ವೇ ಅಲ್ಲ. ಸೊ ಈಗ ಕುರಿಗಾಹಿಗಳಿಗೆ ಒಂದು ವಿಶೇಷವಾಗಿರುವಂತಹ ಕಾಯ್ದೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಒಂದು ಪ್ರಪೋಸಲ್ನ ಇಡ್ತಾ ಇದ್ರಿ. ಹಾಗೆ ಅದು ಸಹ ಮಸೂದೆಯು ಸಹ ಆಗಿದೆ, ಇನ್ನೊಂದು ಕಾಯ್ದೆಯಾಗಿ ಹೊರಬರಬೇಕಾಗಿರುವಂಥದ್ದು. ಸೊ ಈಗ ಏನು ಪ್ರಪೋಸಲ್ ನಿಮ್ಮದು, ಯಾವ ರೀತಿ ಅಂತ ಹೇಳಿ, ಇದು ಕುರಿಗಾಹಿಗಳ ವಿಶೇಷ ಕಾಯ್ದೆ ಯಾಕೆ ಆಗಬೇಕು ಅನ್ನುವಂಥದ್ದು? ಹಲವಾರು ವರ್ಷಗಳಿಂದ ನಾವು ಈ ಕುರಿಗಾಯಿಗಳ ಸಮಸ್ಯೆ ಕುರಿತು ಅಧ್ಯಯನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಿಗಳು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅದು ಹಲ್ಲೆ ಪ್ರಕರಣ ಆಗಿರ್ಬೋದು, ಅತ್ಯಾಚಾರ ಪ್ರಕರಣ ಆಗಿರ್ಬೋದು, ಕೊಲೆ ಪ್ರಕರಣ ಆಗಿರ್ಬೋದು, ಕಳ್ಳತನ ಪ್ರಕರಣಗಳಾಗಿರ್ಬೋದು, ಅವ್ರ ಮೇಲೆ ದೌರ್ಜನ್ಯಗಳು ವಿಭಿನ್ನವಾದ ರೀತಿಯಲ್ಲಿ ಆಗ್ತಾಯಿದೆ. ಹಲವಾರು ಜನರು ತೀರ್ಕೊಂಡ್ರು. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ತಾಲೂಕಿನ ಉಗುಲವಾಡ ಗ್ರಾಮದ ಶರಣಪ್ಪ ಜಮ್ಮನಕಟ್ಟಿನೂ ಸಹಿತ ಕಳ್ಳತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹತ್ಯೆ ಆಯಿತು. ಅದೇ ರೀತಿ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಆಗಿದೆ, ಧಾರವಾಡ ಜಿಲ್ಲೆ ಕುಂದಗೋಳದಲ್ಲಿ ಆಗಿದೆ. ಹೀಗೆ ರಾಜ್ಯದಲ್ಲಿ ಹಲವಾರು ಪ್ರಕರಣಗಳು ನಮ್ಮ ಕಣ್ಣಿಗೆ ಬರ್ತವೆ. ಈ ಕುರಿಗಾಯಿ ಸಮೂಹಕ್ಕೆ ಇವತ್ತಿಗೂ ಸಹಿತ ಗುಡ್ಡಗಾಡಿನಲ್ಲಿ ಮೇಯಿಸಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಮೊದಲು ಗೋಮಾಳ ಜಾಗಗಳಿದ್ದು ಸರ್ಕಾರ ಅಭಿವೃದ್ಧಿ ಹಿತದೃಷ್ಟಿಯಿಂದ ಆ ಗೋಮಾಳ ಜಾಗಗಳನ್ನು ಬೇರೆ ಬೇರೆ ಅಭಿವೃದ್ಧಿ ವಿಚಾರಕ್ಕೆ ಬಳಕೆ ಆಗಿದೆ. ಅದು ಶಾಲಾ ಕಾಲೇಜು ನಿರ್ಮಾಣ ಆಗಿರ್ಬೋದು, KAB ನಿರ್ಮಾಣ ಆಗಿರ್ಬೋದು, ಕೈಗಾರಿಕೆಗಳ ನಿರ್ಮಾಣ ಆಗಿದೆ. ಹೀಗಾಗಿ ಗೋಮಾಳ ಜಾಗಗಳು ಸಹಿತ ಇವತ್ತು ಸಿಗಂಗಿಲ್ಲ. ನಮ್ಗೆ ನೀರಾವರಿ ಪ್ರದೇಶವು ಜಾಸ್ತಿ ಆಗಿದೆ. ಹೀಗಾಗಿ ಕುರಿಗಾಯಿಗಳು ತಮ್ಮ ಕುರಿಯನ್ನು ಮೇಯಿಸೋದು ಸಹಿತ ಒಂದು ಭಾಳ ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ಈ ಸಮೂಹನ ರಕ್ಷಣೆ ಮಾಡಬೇಕಂದ್ರೆ ಸರ್ಕಾರ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ನಮ್ಮ ಹಕ್ಕೊತ್ತಾಯ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕುರಿಗಾಯಿಗಳ ಒಂದು ಸಂಕಷ್ಟವನ್ನು ಆಲಿಸಲಿಕ್ಕೆ, ಅವ್ರಿಗೊಂದು ಪರಿಹಾರ ಸೂಚಿಸಲಿಕ್ಕೆ ಸರ್ಕಾರ ದಿಟ್ಟ ನಿರ್ಧಾರವನ್ನು 2024 ಮತ್ತು 25ನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತೀನಿ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನ ಭಾಷಣದಲ್ಲಿ ಹೇಳಿದರು. ತದನಂತರ ಅದು ಕಾಯ್ದೆ ಆಗ್ತೈತೆ ಅಂತಕ್ಕಂಥ ವಿಶ್ವಾಸದಲ್ಲಿದ್ದೀವಿ. ಸರ್ಕಾರಕ್ಕೆ ಸಮಯ ಬೇಕಾಗತ್ತಂತಕ್ಕಂಥ ವಿಚಾರದಲ್ಲಿ ನಾವು ಶಾಂತ ರೀತಿಯಿಂದ ಇದ್ದಾಗ ಏನು ನಮ್ಮ ಅಹಿತಕರ ಘಟನೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಯಿತು. ಆವಾಗ ರಾಜ್ಯಾದ್ಯಂತ ಹೋರಾಟಗಳಾಯಿತು. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾದ ಹೋರಾಟಗಳಾದವು. ಅದಕ್ಕನುಗುಣವಾಗಿ ನಮ್ಮಲ್ಲಿ ವಿಶೇಷ ಬಂದೂಕು ತರಬೇತಿ ಶಿಬಿರವನ್ನು ಸಹಿತ ನಮ್ಮ ಕುರಿಗಾಯಿ ಬಂಧುಗಳಿಗೆ ನಾವಿಲ್ಲಿ ನಮ್ಮ ಜಿಲ್ಲಾಡಳಿತ ಕೊಡಿಸ್ತು. ಈಗ ಏನಾಗಿದೆಯಪ್ಪ ಅಂತಂದರೆ ಆ ವಿಚಾರ ಬಿಟ್ಟುಕೊಂಡಾಗ ಸರ್ಕಾರ ತತ್ಕ್ಷಣವೇ ಏನೈತಿ ಸ್ಪಂದಿಸಿ ಒಂದು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಜೊತೆಗೆ ಅವರ ಕಲ್ಯಾಣವನ್ನು ಬಯಸಬೇಕು. ಅವ್ರ ಮಕ್ಕಳ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅವರಿಗೆ ಕಾನೂನಿನ ಸಹಾಯ ಆಗಿರ್ಬೋದು, ಅವರಿಗೆ ಮನೆಗಳನ್ನು ನೀಡೋದಾಗಿರ್ಬೋದು, ವಿಮೆ ಆಗಿರ್ಬೋದು, ಹೀಗೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಕುರಿಗಾಯಿಗಳಿಗೆ ರಕ್ಷಣೆಗೆ ಬದ್ಧ ಆಗಿರಬೇಕಂತಕ್ಕ ಸರ್ಕಾರ ಒಂದು ಮಸೂದೆಯನ್ನು ಸಿದ್ಧಪಡಿಸಿಕೊಂಡಿದೆ. ಆ ಮಸೂದೆ ಏನು ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಈ ವಿಧಾನಮಂಡಲ ಅಧಿವೇಶನದಲ್ಲಿ ಮಸೂದೆ ಬಗ್ಗೆ ಚರ್ಚೆಯಾಗಿ ಅದು ಕಾಯ್ದೆ ರೂಪಕ್ಕೆ ಬಂದು ಸಮಸ್ತ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿಗಾಯಿಗಳ ಬಂಧುಗಳಿಗೆ ರಕ್ಷಣೆಗೆ ಸರ್ಕಾರ ಬದ್ಧ ಆಗಬೇಕು ಅಂತೇಳಿ ನಮ್ಮ ಒಂದು ಹೋರಾಟ. ಅದಕ್ಕೋಸ್ಕರ ಏನೈತಿ ಹಲವಾರು ಪೂಜ್ಯರ ನೇತೃತ್ವದಲ್ಲಿ ಹಾಗೂ ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಾವು ಕುರಿಗಾಯಿಗಳ ನಡಿಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ಘೋಷ್ಯ ವಾಕ್ಯದೊಂದಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನು ಆಗಸ್ಟ್ 19ರಂದು ಮಂಗಳವಾರ ಆಗುತ್ತೆ, ಆಗಸ್ಟ್ 19ರಂದು ಫ್ರೀಡಂ ಪಾರ್ಕಿನಲ್ಲಿ ಬೆಳಗ್ಗೆ 10 ಗಂಟೆಗೆ ನಾವು ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಿ ಪೂಜ್ಯ ನಮ್ಮ ತಿಂತಿಣಿಯ ಕನಕ ಗುರುಪೀಠದ ಪೂಜ್ಯರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಿಯೋಗ ಮುಖಾಂತರ ಭೇಟಿಯಾಗಿ ಕಾಯ್ದೆ ಅತ್ಯವಶ್ಯಕ ಬಗ್ಗೆ ನಾವು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಯಲ್ಲಪ್ಪ ಅವರೀಗ ವಿಶೇಷವಾಗಿ ಒಂದು ಮಾತು ಕೇಳಿಬರುವಂಥದ್ದು ಇಲ್ಲಿ ಅಂತಂದರೆ, ಈ ಕುರಿಗಾಹಿಗಳು ಅಂತ ಬಂದಾಗ ಕೇವಲ ಕುರುಬ ಜನಾಂಗ ಅನ್ನುವಂಥದ್ದು ಒಂದು ಎಲ್ಲೋ ಒಂದು ಕಡೆ ಬಿಂಬಿತವಾಗ್ತಾ ಇದೆ. ಅಥವಾ ಈ ಕುರಿಗಾಹಿಗಳನ್ನು ಗುರುತಿಸೋದು ಹೇಗೆ ಅನ್ನುವಂಥದ್ದು ಇದೊಂದು ಸಮಸ್ಯೆನಾ ಸರ್ಕಾರಕ್ಕೆ ಅಂತ? ಕುರಿಗಾಯಿಗಳನ್ನ ಗುರುತಿಸೋದು ಸರ್ಕಾರಕ್ಕೆ ದೊಡ್ಡ ಸಮಸ್ಯೆ ಅಲ್ಲ. ಯಾಕಂದರೆ ಎಲ್ಲ ಸ್ಥಳೀಯ ಮಟ್ಟದಲ್ಲಿ ಏನು ನಮ್ಮ ಪಶು ಚಿಕಿತ್ಸಾಲಯಗಳಿದ್ದಾವೆ, ನಮ್ಮ ಪಶುಸಂಗೋಪನಾ ಇಲಾಖೆ ಏನಿದೆ ಅದಕ್ಕೆಲ್ಲ ಮಾಹಿತಿ ಇದೆ. ಯಾರ್ಯಾರು ಕುರಿ ಕಾಯ್ತಾರೆ, ಡಾಟಾಬೇಸ್ ಅದ, ಹಿಂದಿನೆಲ್ಲ ಡಾಟಾಬೇಸ್ಗಳಿದ್ದಾವೆ. ಎಲ್ಲ ಸಮಾಜದವರು ಕುರಿಯನ್ನು ಕಾಯ್ತಾರೆ. ಅದು ಏನಾಗತ್ತಂದರೆ ವೃತ್ತಿಪರವಾಗಿ ಕುರುಬ ಜನಾಂಗದವರು ಭಾಳಷ್ಟು ಸಂಖ್ಯೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ 60% ಭಾಗವನ್ನು ಕುರಿ ಕಾಯ್ತಕ್ಕಂಥವ್ರು ಕುರುಬ ಜನಾಂಗದವರು. ಹಾಗಾಗಿ ಅದು ಏನು ಕುರಿ ಅಂತ ಅಂದ್ಕೊಳ್ಳಿ ಕುರುಬರಿ ಕಾಯ್ದೆ ಏನು ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಇದೆ. ಅದು ಆಗಲ್ಲ. ಕುರಿಯನ್ನು ಕಾಯ್ತಕ್ಕಂಥದ್ದು ಒಂದು ವೃತ್ತಿ. ಆ ವೃತ್ತಿಯಲ್ಲಿ ಭಾಳಷ್ಟು ಜನ ಇದ್ದಾರೆ. ಅದು ಒಂದು ವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆ, ಒಂದು ಜಾತಿ ಅಥವಾ ಒಂದು ಜನಾಂಗಕ್ಕೆ ಸಂಬಂಧಪಟ್ಟಂಥ ಕಾಯ್ದೆ ಅಲ್ಲ. ಈ ಕಾಯ್ದೆ ಏನಾದರೂ ಅನುಷ್ಠಾನಗೊಂಡ್ರೆ ಆ ವೃತ್ತಿಯಲ್ಲಿ ತೊಡಗೊಂಡಿರ್ತಕ್ಕಂಥ ಎಲ್ಲ ಸಮುದಾಯದವರಿಗೂ ಇದು ಅನ್ವಯ ಆಗುತ್ತೆ. ಓಕೆ,
ಇದಿಷ್ಟು ಯಲ್ಲಪ್ಪ ಹೆಗಡೆಯವರ ಮಾತುಗಳಾಗಿತ್ತು. ಅಂದರೆ ಈ ಕುರಿಗಾಹಿಗಳ ಮೇಲೆ ಈ ಹಿಂದಿನಿಂದಲೂ ಅನೇಕ ದೌರ್ಜನ್ಯಗಳಾಗ್ತಾ ಇವೆ. ಇವತ್ತು ಕಾಡಿನಲ್ಲಿ ಕುರಿ ಕಾಯುವಾಗ ಅವರ ಮೇಲೆ ಎಷ್ಟೋ ದೌರ್ಜನ್ಯಗಳಾಗುತ್ತೆ. ಅಂದರೆ ಇನ್ನೊಂದು ಆ ಕುರಿಗಳನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸ ಅಧಿಕಾರಿಗಳಿಂದಲೂ ಸಹ ಈ ಒಂದು ಕಿರುಕುಳದಂತಹ ಘಟನೆಗಳು ನಡೆದಿದೆ. ಸೊ ಆ ನಿಟ್ಟಿನಲ್ಲಿ ಕುರಿಗಾಹಿಗಳಿಗೆ ಒಂದು ವಿಶೇಷವಾಗಿರುವಂತಹ ಕಾಯ್ದೆ ಬಹುಮುಖ್ಯವಾಗಿದೆ. ಅದರಿಂದ ಕುರಿಗಾಹಿಗಳ ರಕ್ಷಣೆ ಆಗುತ್ತೆ ಅನ್ನುವಂಥದ್ದು ದಿಶೆಯಲ್ಲಿ ಇವತ್ತು ಕುರಿಗಾಹಿಗಳಿಗೆ ವಿಶೇಷವಾಗಿರುವಂತಹ ಒಂದು ಕಾಯ್ದೆಯನ್ನು ಮಾಡಬೇಕು ಅಂತ ಹೇಳಿ ಹೋರಾಟಗಾರರು ಮತ್ತು ಲಾಯರ್ ಸಹ ಆಗಿರುವಂತಹ ಯಲ್ಲಪ್ಪ ಹೆಗಡೆಯವರ ಮಾತುಗಳಾಗಿತ್ತು. ಮತ್ತೊಂದು ವಿಶೇಷವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.